ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೊಮ್ಯಾನ್ ಮೋ ಫೀಚರಿಂಗ್ ಸೌಮ್ಯ. ಸೊ ಇವತ್ತು ನಾವು ಕಾಪು ಮಾರಿಗುಡಿ, ಹೊಸ ಮಾರಿಗುಡಿ ಇನಾಗ್ರೇಷನ್ ಆಗಿದೆಯಲ್ಲ, ಅಲ್ಲಿಗೆ ಅಂದರೆ ಅದು ರಿನೋವೇಷನ್ ಆಗಿರೋದು, ಅಲ್ಲಿಗೆ ವಿಸಿಟ್ ಮಾಡಿದ್ವಿ. ಸೊ ಇದನ್ನು ನಾನು ಏನಕ್ಕೆ ತೋರಿಸ್ತಿದ್ದೀನಿ ಅಂದರೆ, ನಮಗೆ ದೇವರದ್ದು ದೇವಿಗೆ ಹಾಕಿದ್ದು ಪ್ರಸಾದ ಸಿಕ್ಕಿದ್ದು ನಾನು ನೋಡ್ತಾ ಇದ್ದೆ. ತುಂಬ ಚೆನ್ನಾಗಿತ್ತು. ಡೈರೆಕ್ಟಾಗಿ ನೋಡೋದಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ಇದು ಹೊರಗಡೆದ್ದು ಇದು ಕೆಲವೊಂದು ಕೆಲಸಗಳು, ಆಮೇಲೆ ಭೋಜನ ಶಾಲೆ ಕೆಲಸ ಎಲ್ಲ ಪೆಂಡಿಂಗ್ ಇದೆ. ಬಟ್ ದೇವಸ್ಥಾನದ್ದು ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಯಾವಾಗ ಫೆಬ್ರವರಿ 26 ಆಗಿರೋದು ಅನಿಸುತ್ತೆ. ಸೊ ಆ ಟೈಮಲ್ಲಿ ನಮಗೆ ನಾವು ಹೋಗಿಲ್ಲ, ತುಂಬ ರಶ್ ಇರುತ್ತೆ ಅಂತ. ಸೊ ಅದಕ್ಕೆ ಇವಾಗ ಹೋಗಿ ಬಂದಿರೋದು. ಐ ಥಿಂಕ್ ಆಫ್ಟರ್ ಇನಾಗ್ರೇಷನ್ 45 ಡೇಸ್ ಡೈಲಿ ಅನ್ನಪ್ರಸಾದ ಸೇವೆಯೂ ಇರುತ್ತೆ ಅನಿಸುತ್ತೆ. ಇದು ನೋಡಿ, ಆ ದಿನ ಹೇಳಿದ್ರಲ್ಲ, ಐ ಥಿಂಕ್ ಏಷ್ಯಾಸ್ ವರ್ಲ್ಡ್ಸ್ ಸೆಕೆಂಡ್ ಲಾರ್ಜೆಸ್ಟ್ ಗಂಟೆ ಅನಿಸುತ್ತೆ ಅದು. ನನಗೆ ಅದೇ ನಾನು ಅನ್ಕೋತಿದ್ದೆ, ವಿಡಿಯೋದಲ್ಲಿ ನೋಡಿದ್ರೆ ನಮ್ಗೆ ಅಷ್ಟೊಂದು ಇದು ಅನಿಸಲ್ಲ. ಬಟ್ ನಿಮಗೆ ವೈಬ್ರೇಷನ್ ದೇವ್ರದ್ದು ಮತ್ತು ರಿಯಲ್ಲಾಗಿ ನಾವು ನೋಡ್ತೀವಲ್ಲ, ಅದಕ್ಕೂ ವೀಡಿಯೋದಲ್ಲಿ ನೋಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಹ್ಯಾಟ್ಸ್ ಆಫ್. ಯಾರು ಇದನ್ನು ವಹಿಸ್ಕೊಂಡು ಕರೆಕ್ಟಾಗಿ ಎಲ್ಲರೂ ಎಷ್ಟು ಜನ ನಿಂತ್ಕೊಂಡು ಮಾಡಿದಾರಲ್ಲ, ಸೀರಿಯಸ್ಲಿ ಇಟ್ಸ್ ನಾಟ್ ಈಸಿ ಜಾಬ್. ನೀವು ರೋಡಲ್ಲಿ ನಿಂತರೂ ದೇವರದ್ದು ಮೂರ್ತಿ ಕಾಣುತ್ತೆ, ಅಷ್ಟು ಚೆನ್ನಾಗಿದೆ. ಇದು ಮೇನ್ ಮೂರ್ತಿ. ಅದ್ರ ಎದುರುಗಡೆ ಚಿಕ್ಕದಾಗಿ ಕೆಳಗಡೆ ನೋಡಿ, ಅದು ಗದ್ದಿಗೆ ದೇವಿದು. ಇಲ್ಲಿ ಒಳಗಡೆನೂ ಹೋಗೋಕೆ ಬಿಡ್ತಾರೆ. ಇದು ಸ್ಟೆಪ್ ಬೈ ಸ್ಟೆಪ್ ಎಂಟ್ರೆನ್ಸ್ ಥರ ಮಾಡಿದ್ದಾರೆ. ಈ ಥರ ನೀವು ನೋಡ್ಬೋದು. ಇಲ್ಲಿ ಅಲ್ಲಿ ಮೇನ್ ಎಂಟ್ರೆನ್ಸ್, ಆಮೇಲೆ ಮಧ್ಯದಲ್ಲಿ ಒಂದು, ಮತ್ತು ದೇವಸ್ಥಾನದ ಒಳಗಡೆ ಹೋಗೋದಕ್ಕೆ ಒಂದೊಂದು ಕಲ್ಲು ಕೆತ್ತಿರೋದು. ಒಳಗಡೆ ಐ ಥಿಂಕ್ ಇದು ಗ್ರನೈಟ್ ಅನಿಸುತ್ತೆ, ರೆಡ್ ಕಲರಲ್ಲಿ ಮಾಡಿರೋದು, ರೆಡ್ ಗ್ರನೈಟು. ಆಮೇಲೆ ಕಲ್ಲಿದ್ದು ಕೆತ್ತನೆ. ಇನ್ನೂ ಸೈಡಲ್ಲೆಲ್ಲ ಕೆಲಸಗಳು ನಡೀತಾ ಇದೆ. ಸುತ್ತ ಗಿಡ ಹಾಕಿದ್ದಾರೆ, ಸ್ವಲ್ಪ ವರ್ಷ ಆದಮೇಲೆ ದೊಡ್ಡದಾಗ್ಬೋದು. ಮಧ್ಯದಲ್ಲಿ ಮರದ್ದು ಕೆಲಸ ಇದೆ. ಇದು ನಮ್ಮ ಅಮ್ಮ ಪಪ್ಪ ಮತ್ತು ನಮ್ಮ ಫ್ರೆಂಡ್. ಸೊ ನಾವು ಇಷ್ಟು ಜನ ಹೋಗಿರೋದು. ಇದು ಕಿಟಕಿನಲ್ಲಿ ಹಾಕಿದಾರಲ್ಲ, ಕಿಟಕಿ ಸ್ಟ್ರಕ್ಚರ್ ಕೊಟ್ಟಿದ್ದಾರೆ, ಬಟ್ ಕಿಟಕಿ ಅಲ್ಲ, ನೋಡೋದಕ್ಕೆ ಕಿಟಕಿ ಥರನೇ ಇದೆ. ಸಂಪಿಗೆ ಗಿಡನೂ ಹಾಕಿದ್ದಾರೆ, ಚಿಕ್ಕ ಚಿಕ್ಕದಾಗಿ ಒಂದೊಂದು ಹೂವಾಗಿತ್ತು ಬೇರೆ. ಉಡುಪಿ ಕಡೆ ನೀವು ಬಂದರೆ ಅಥವಾ ಮಂಗಳೂರು ಕಡೆ ಬಂದರೆ ದಯವಿಟ್ಟು ವಿಸಿಟ್ ಮಾಡಿ. ತುಂಬ ಮಸ್ತ್ ವಿಸಿಟ್ ಟೆಂಪಲ್ಲು. ತುಂಬ ಖುಷಿ ಆಗುತ್ತೆ. ನಮ್ಮ ಎಲ್ಲ ದೇವಸ್ಥಾನಗಳು ಅದು ನಮ್ಮ ಸೈಡಲ್ಲಿ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಮಾಡ್ತಾರೆ. ಇದು ದೇವಸ್ಥಾನದ ಹಿಂದುಗಡೆ ಇರೋದು. ಹಿಂದುಗಡೆ ಮನೆ ಎಲ್ಲ ಬರುತ್ತಲ್ಲ, ಸೊ ಅದಕ್ಕೆ ಕಾಂಪೌಂಡ್ ಹಾಕಿ ಮಾಡಿರೋದು. ಎಲ್ಲನೂ ಒಂದು ಆರಾಮ್ಸೆ ಹೋಗಿ ಕ್ಲೀನ್ ಆ್ಯಂಡ್ ನೀಟಾಗಿ ನೋಡ್ಕೊಂಡು ಬನ್ನಿ. ಯಾವುದು ಟಚ್ ಮಾಡೋಕ್ಕೆ ಹೋಗಬೇಡಿ. ಸೊ ನಮ್ಮ ಕಡೆ ನಾವು ನೀಟಾಗಿ ಇದು ಮಾಡ್ತೀವಿ, ಟಚ್ ಎಲ್ಲ ಮಾಡೋದಕ್ಕೆ ಹೋಗಲ್ಲ. ಸ್ವಲ್ಪ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಿ. ಹಾಗೆ ಕಿರ್ಚಾಡೋದೆಲ್ಲ ಮಾಡಬೇಡಿ. ನಾನು ನೋಡಿದೆ, ಹೊರಗಡೆಯಿಂದ ಬ್ಯಾಂಗ್ಳೂರಿಂದ ಬಂದವರು ಅನಿಸುತ್ತೆ, ತುಂಬ ಕಿರ್ಚಾಡ್ತಿದ್ರು. ಊಟದ ಬಗ್ಗೆ ಎರಡು ಮಾತಿಲ್ಲ. ನಮ್ಮ ಕಡೆ ಊಟ ಎಲ್ಲರೂ ಫೇಮಸ್ ಆಲ್ರೆಡಿ. ಇದು ಅನ್ನಪ್ರಸಾದ. ಎಲ್ಲರೂ ಊಟ ಮಾಡಿಕೊಂಡು ವಿಸಿಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ.